ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಹೊಸ ಬ್ರ್ಯಾಂಡ್ ನ್ಯೂ ಸೂಪರ್ ಫ್ರೆಶ್ ಅನ್ಬಾಕ್ಸಿಂಗ್ ವಿಡಿಯೋ. ಸೊ ನೋಡ್ತಿರ್ಬೋದು ಬ್ಯಾಕ್ ಗ್ರೌಂಡ್ ಎಲ್ಲ ಫುಲ್ ಚೇಂಜ್ ಇದೆ, ಹೊಸ ಸೆಟಪ್, ಕಂಪ್ಲೀಟ್ಲಿ ನ್ಯೂ ಸೂಪರ್ ಫ್ರೆಶ್ ಪ್ರಾಡಕ್ಟ್ ಅನ್ಬಾಕ್ಸಿಂಗು, ಅದ್ರ ಜೊತೆಗೆ ಸೂಪರ್ ಫ್ರೆಶ್ ಸೆಟಪ್ ಕೂಡ. ಇವತ್ತು ನಾನು ಅನ್ಬಾಕ್ಸಿಂಗ್ ಹಾಗೂ ರಿವ್ಯೂ ಮಾಡುತ್ತಿರುವ ಪ್ರಾಡಕ್ಟ್ ಇಸ್ ನನ್ನ ಹತ್ರದ ಇನ್ಫಿನಿಕ್ಸ್ ಕಡೆಯಿಂದ ಕಳಿಸ್ಕೊಟ್ಟಿರುವಂತಹ ಹೊಸ ಇನ್ಫಿನಿಕ್ಸ್ ಹಾಟ್ 12 Pro. ಸೊ ನನಗೆ ಕಳಿಸ್ಕೊಟ್ಟಿರೋ ವೇರಿಯಂಟು 8GB ರ್ಯಾಮು ಮತ್ತು 128 ಇಂಟರ್ನಲ್ ಸ್ಟೋರೇಜು. ಸೊ ಇದಕ್ಕೆ ಮುಂಚೆ ನೀವು ನೋಡಿರ್ಬೋದು ಇನ್ಫಿನಿಕ್ಸ್ ಬ್ರ್ಯಾಂಡ್ನ ನೋಟ್ ಸೀರೀಸ್ ಅನ್ಬಾಕ್ಸಿಂಗ್ ಮಾಡಿದ್ದೆ. ಆ್ಯಂಡ್ ಇನ್ಫಿನಿಕ್ಸ್ ಬ್ರ್ಯಾಂಡ್ನ ಹಾಟ್ ಸೀರೀಸು ಒನ್ ಆಫ್ ದ ಹಾಟ್ ಪೀಸ್ ಆಫ್ ಕೇಕ್ ಅಂತ ಹೇಳ್ಬೋದು. ಕಡಿಮೆ ಬಜೆಟಲ್ಲಿ ನಮಗೆ ಬೇಕಾಗಿರುವಂತಹ ಆಲ್ಮೋಸ್ಟ್ ಎಲ್ಲ ಫೀಚರ್ಸು ಸ್ಪೆಸಿಫಿಕೇಶನ್ಸ್ನ ಹೊಂದಿರುವಂತಹ ಈ ಸೀರೀಸ್ ಇನ್ಫಿನಿಕ್ಸ್ನ ಹಾಟ್ ಸೀರೀಸು. ಸೊ ಇವತ್ತು ಇನ್ಫಿನಿಕ್ಸ್ ಹಾಟ್ 12 Proನ ಅನ್ಬಾಕ್ಸಿಂಗ್ ಮಾಡೋಣ, ಬನ್ನಿ. ಬಾಕ್ಸ್ನ ಮುಂದ್ಗಡೆ ಇನ್ಫಿನಿಕ್ಸ್ನ ಬ್ರ್ಯಾಂಡಿಂಗು ಹಾಗೂ ಇನ್ಫಿನಿಕ್ಸ್ ಹಾಟ್ 12 Pro ಅಂತ ಫುಲ್ ದೊಡ್ಡದಾಗಿ ಹಾಕಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ 50MP ಕ್ಯಾಮ್ರಾ ಇದಿಷ್ಟು ಮುಂದ್ಗಡೆ ಹಿಂದ್ಗಡೆ ನೋಡ್ತಿರ್ಬೋದು ಈ ರೀತಿ ಕಾಣ್ತಾ ಇದೆ. ಸೊ ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಪಟ್ ಅಂತ ಒಂದು ಲೈನ್ ಹೊಡೆದು ಇದನ್ನ ಹರಿದು ಪ್ಲಾಸ್ಟಿಕ್ನ ಅನ್ಬಾಕ್ಸಿಂಗ್ನ ಶುರು ಮಾಡೋಣ. 1 2 ಬಾಕ್ಸ್ನ ಓಪನ್ ಮಾಡೋದಾದ್ರೆ ಓಪನ್ ಮಾಡಿದ ತಕ್ಷಣ ಬಾಕ್ಸ್ ಯಾವ ಥರ ಫುಲ್ಲು ಗ್ರೀನಿಶ್ ಆಗಿದೆಯೋ ಅದೇ ರೀತಿ ಒಳಗಡೆ ಇರುವಂತಹ ಸ್ಮಾರ್ಟ್ಫೋನ್ ಕೂಡ ಫುಲ್ ಗ್ರೀನಿಶ್ ರ್ಯಾಪ್ ಆಗಿದೆ. ಸೊ ಸ್ಮಾರ್ಟ್ಫೋನ್ನ ತೆಗೆದು ಪಕ್ಕಕ್ಕೆ ಇಡೋಣಂತೆ, ಅದಾದಮೇಲೆ ಅಲ್ಲಿಗೆ ಬರ್ತೀನಿ. ಫಸ್ಟ್ ಬಾಕ್ಸ್ನ ಕಂಟೆಂಟ್ಸ್, ಬಾಕ್ಸ್ನಲ್ಲಿ ಏನೇನು ಸಿಗುತ್ತೆ ಅಂತ ನೋಡಿ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಒಂದು ಚಾರ್ಜಿಂಗ್ ಅಡಾಪ್ಟರ್ ಇದೆ, 18 ವಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರು, Type-C ಚಾರ್ಜಿಂಗ್ ಕೇಬಲ್ ಇದೆ, ಸಿಮ್ ಇಜೆಕ್ಷನ್ ಟೂಲ್ ಒಂದಿದೆ, ಆ್ಯಂಡ್ ಕ್ವಿಕ್ ಸ್ಟಾರ್ಟ್ ಗೈಡು, ಒಂದೆರಡು ಪೇಪರ್ ವರ್ಕು, ಅದ್ರ ಜೊತೆಗೆ ಇದೊಂದು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಒಂದು ಬ್ಯಾಕ್ ಕೇಸು. ಸೊ ಬ್ಯಾಕ್ ಕೇಸು ಫುಲ್ ಸ್ಮೂತ್ ಆಗಿದೆ. ಸೊ ಈಗ ನಮ್ಮ ಮೇನ್ ಪ್ರಾಡಕ್ಟು ಸ್ಮಾರ್ಟ್ಫೋನಿಗೆ ಬರೋಣಂತೆ. ಸ್ಮಾರ್ಟ್ಫೋನ್ ತೆಗೆದಿದ ತಕ್ಷಣವೇ ಈ ರೀತಿ ಇದೆ. ಫಸ್ಟ್ ಇಂಪ್ರೆಷನ್ಸ್ ಹೇಳಬೇಕಂದ್ರೆ ಒಂದು ಪ್ರೀಮಿಯಂ ಡಿಸೈನು, ಪ್ರೀಮಿಯಂ ಫೀಲ್ ಕೊಡ್ತಾ ಇದೆ ನೋಡೋದಕ್ಕೆ. ಸೊ ಪಟ್ ಅಂತ ಬೂಟ್ ಮಾಡ್ಬಿಡೋಣ, ನೋಡೋಣ ಯಾವ ಥರ ಇದೆ ಅಂತ. ಆರಾಮಾಗಿ ಬೂಟ್ ಆಗಲಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಏನೇನಿದೆ ಅಂತ ಹೇಳ್ಬಿಡ್ತೀನಿ. ಸೊ ಹಿಂದ್ಗಡೆ ನಿಮಗೆ ಪ್ರೈಮರಿ ಕ್ಯಾಮ್ರಾ 50MP ಇದೆ, ಲೆಫ್ಟ್ ಸೈಡಲ್ಲಿ ಒಂದು ಸಿಮ್ ಟ್ರೇ ಇದೆ, ಮೇಲ್ಗಡೆ ಏನೂ ಇಲ್ಲ. ಆ್ಯಂಡ್ ಕೆಳಗಡೆ ನಿಮಗೆ ಒಂದು 3.5mm ಹೆಡ್ಫೋನ್ ಜಾಕ್ ಇದೆ, Type-C ಚಾರ್ಜಿಂಗ್ ಪೋರ್ಟ್ ಇದೆ, ಆ್ಯಂಡ್ ಅದ್ರ ಜೊತೆಗೆ ಸ್ಪೀಕರ್ ಇದೆ. ರೈಟ್ ಸೈಡ್ ನೋಡೋದಾದ್ರೆ ಒಂದು ವಾಲ್ಯೂಮ್ ರಾಕರ್ ಇದೆ, ಆ್ಯಂಡ್ ಅದ್ರ ಜೊತೆಗೆ ಪವರ್ ಆನ್ ಆ್ಯಂಡ್ ಆಫ್ ಬಟನ್ ಇದೆ. ಸೊ ಈ ಸರಿ ಚೇಂಜ್ ಏನಪ್ಪ ಅಂತ ಹೇಳಿದ್ರೆ ಪವರ್ ಆನ್ ಆ್ಯಂಡ್ ಆಫ್ನಲ್ಲಿ ಫಿಂಗರ್ ಪ್ರಿಂಟ್ ಕೊಟ್ಟಿರೋರು, ಬಟ್ ಆ ಫಿಂಗರ್ ಪ್ರಿಂಟ್ನ ಹಿಂದ್ಗಡೆ ಕೊಟ್ಟಿದ್ದಾರೆ. ಬ್ಯಾಕ್ ಕೇಸ್ ಪರ್ಫೆಕ್ಟ್ ಫಿಟ್ಟು, ಪಟ್ ಅಂತ ರೆಡಿ ಆಗಿದೆ ಯೂಸ್ ಮಾಡೋದಕ್ಕೆ. ಸೊ ಫಸ್ಟ್ ಆಫ್ ಆಲ್ ಇದರ OS ಬಗ್ಗೆ ಮಾತಾಡೋದಾದ್ರೆ ಇದರ XOS ಇವ್ರದೇ ಸ್ವಂತ OSನ ಯೂಸ್ ಮಾಡಿದ್ದಾರೆ ಬೇಸ್ಡ್ ಆನ್ Android 12. ಇನಿಷಿಯಲ್ ಇಂಪ್ರೆಷನ್ಸ್ ಹೇಳಬೇಕು ಅಂದರೆ 8GB ರ್ಯಾಮು ಒಂದು ಲೆವೆಲ್ಗೆ ಸ್ಮೂತ್ ಆಗಿ ಕೆಲಸ ಮಾಡ್ತಾ ಇದೆ, ಏನು ಲ್ಯಾಗಿ ಫೀಲು ಅದು ಇದು ಏನು ಅನಿಸ್ತಾ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸೆಕ್ಯೂರಿಟಿ. ಸೊ ಫಿಂಗರ್ ಪ್ರಿಂಟ್ ಎಷ್ಟು ಬೇಗ ತಗೊಳುತ್ತೆ ಅಂತ ನೋಡೋಣ. ಓಕೆ, ಎಲ್ಲೋ ಒಂದು ಸ್ವಲ್ಪ ಫಿಂಗರ್ ಇಟ್ಬಿಟ್ಟು ಫಿಂಗರ್ ತೆಗೆದ ಮೇಲೆ ಓಪನ್ ಆಗ್ತಾ ಇದೆ. ಸೊ ಮೇ ಬಿ ಒಂದು ಸೆಕೆಂಡ್ ಗ್ಯಾಪ್ ಏನೋ ಫೀಲ್ ಆಗುತ್ತೆ. ಸೊ ಅಷ್ಟೊಂದು ಕ್ವಿಕ್ ಆಗಿದೆ ಅನ್ನಲ್ಲ ನೋಡಿ, ಫಿಂಗರ್ ವಾಪಸ್ ಹಿಂದಕ್ಕೆ ಬಂದಿದೆ, ಅದಾದಮೇಲೆ ಓಪನ್ ಆಗ್ತಿದೆ. ಆ್ಯಂಡ್ ಫೇಸ್ ಅನ್ಲಾಕ್ ಬಗ್ಗೆ ಬರೋದಾದರೆ ಇದೊಂಚೂರು ಕ್ವಿಕ್ ಆಗಿದೆ, ಫಿಂಗರ್ ಪ್ರಿಂಟ್ ಅಷ್ಟು ಡಿಲೇ ಅಂತ ಫೀಲ್ ಆಗೋದಿಲ್ಲ, ಪಟ್ ಅಂತ ಓಪನ್ ಆಗುತ್ತೆ. ಆಲ್ರೆಡಿ ನಾನು ಹೇಳಾಗಿದೆ ಒಂದು ಬಜೆಟ್ ಓರಿಯೆಂಟೆಡ್ ಸ್ಮಾರ್ಟ್ಫೋನ್ ಇದು ಅಂತ ಅಂದ್ಬಿಟ್ಟು. ಸೊ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿದೆ. ನಾನು ಅನ್ಬಾಕ್ಸ್ ಮಾಡಿರೋದು 8GB ರ್ಯಾಮು 128GB ಇಂಟರ್ನಲ್ ಸ್ಟೋರೇಜು, ಬಟ್ ಅದ್ರ ಜೊತೆಗೆ 6GB ರ್ಯಾಮ್ 64GB ಇಂಟರ್ನಲ್ ಸ್ಟೋರೇಜ್ ಕೂಡ ಲಾಂಚ್ ಆಗ್ತಿದೆ. ಸೊ 6GB 64GBಗೆ ನಿಮಗೆ 10,999 ರೂಪೀಸ್ ಆಗುತ್ತೆ, ಆ್ಯಂಡ್ 8GB 128GBಗೆ 11,999 ರೂಪೀಸ್ ಆಗುತ್ತೆ. 2 ಕಲರಲ್ಲಿ ಲಾಂಚ್ ಆಗ್ತಿದೆ. ಸೊ ಈಗ ನಾನು ಅನ್ಬಾಕ್ಸ್ ಮಾಡಿರೋದು ಬ್ಲೂ ಕಲರು, ಆ್ಯಂಡ್ ಅದ್ರ ಜೊತೆಗೆ ಗ್ರೀನ್ ಕಲರಲ್ಲೂ ಅವೈಲಬಲ್ ಇದೆ ಈ ಪರ್ಟಿಕ್ಯುಲರ್ ಪ್ರಾಡಕ್ಟು. ಸೊ ನೀವು ಚೂಸ್ ಮಾಡ್ಕೊಬೋದು ಯಾವ ಕಲರ್ ನಿಮಗೆ ಇಷ್ಟ ಅಂದ್ಬಿಟ್ಟು. ಇನ್ಫಿನಿಕ್ಸ್ನ ಯಾವುದೇ ಸ್ಮಾರ್ಟ್ಫೋನ್ ಆಗಿರ್ಬೋದು ಫ್ಲಿಪ್ಕಾರ್ಟಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅವೈಲಬಲ್ ಇರುತ್ತೆ, ಪರ್ಚೇಸ್ ಮಾಡ್ಬೋದು ನೀವು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಟ್ ಸೀರೀಸ್ನ ಮೇನ್ ಫೋಕಸ್ಸು ಗೇಮಿಂಗು ಆ್ಯಂಡ್ ಡೇ ಟು ಡೇ ಯೂಸು. ಸೊ ನೀವು ಡೇ ಟು ಡೇ ಯೂಸ್ಗೆ ಮೊಬೈಲ್ ಬೇಕು, ಆ್ಯಂಡ್ ಅದ್ರ ಜೊತೆಗೆ ಅಲ್ಪ ಸ್ವಲ್ಪ ಫ್ರೀ ಟೈಮಲ್ಲಿ ಗ್ಯಾಪಲ್ಲಿ ಗೇಮ್ಸ್ ಎಲ್ಲ ಆಡ್ತೀನಿ, ಒಂದು ಮಿಡ್ ರೇಂಜಲ್ಲಿ ಆರಾಮಾಗಿ ಗೇಮ್ ಆಡುವಂತಹ ಒಂದು ಸೌಲಭ್ಯ ಇರುವಂತಹ ಒಂದು ಸ್ಮಾರ್ಟ್ಫೋನ್ ಬೇಕು ಅಂದರೆ ಸೊ ಇದನ್ನ ಚೂಸ್ ಮಾಡ್ಕೊಬೋದು. ಸೊ ಈಗ ನೆಕ್ಸ್ಟ್ ಕ್ವೆಶ್ಚನ್ ನಿಮಗೆ ಬರೋದು ಯಾವ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ ಅಂತ. ಯೂನಿಸಾಕ್ನ T616 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ನೀವೇ ನೋಡ್ತಿರ್ಬೋದು ಎಷ್ಟು ಸ್ಮೂತ್ ಆಗಿದೆ ಅಂತ. ಆ್ಯಂಡ್ ಈ ಸ್ಮೂತ್ ಆಗಿರೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ಆ ಕಾರಣ ಏನಪ್ಪಾ ಅಂದರೆ 90 Hzನ ರಿಫ್ರೆಶ್ ರೇಟನ್ನು ಹೊಂದಿದೆ ಈ ಸ್ಮಾರ್ಟ್ಫೋನು, ಆ್ಯಂಡ್ ಅದ್ರ ಜೊತೆಗೆ 180 Hzನ ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಇದೆ. ಸ್ಕ್ರೀನ್ ಬಗ್ಗೆ ಬರೋದಾದ್ರೆ 6.6 ಇಂಚಸ್ನ HD+ ರೆಸಲ್ಯೂಷನ್ ಇರುವಂತಹ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಕಾಂಪನ್ಸೇಟ್ ಮಾಡಿದ್ದಾರೆ 90 Hzನ ರಿಫ್ರೆಶ್ ರೇಟ್ ಕೊಟ್ಬಿಟ್ಟು.
ಒಂದ್ಸರಿ ಒಂದು ವಿಡಿಯೋ ಏನಾದ್ರು ಪ್ಲೇ ಮಾಡಿ ನೋಡೋಣ ಯಾವ ಥರ ಕಾಣುತ್ತೆ ಅಂತ. ಯಾವುದೋ ವಿಡಿಯೋ ಯಾಕೆ, ನಮ್ಮ ವ್ಲಾಗೇ ಪ್ಲೇ ಮಾಡೋಣ. ಸೊ ಫಸ್ಟ್ ಇಂಪ್ರೆಷನ್ಸು ಓಕೆ. ಸೊ ನೋಡಿ ಈ ಥರ ಕಾಣುತ್ತೆ ನೋಡೋದಕ್ಕೆ. ಎಂಟರ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ ಆ್ಯಂಡ್ ಬ್ರೈಟ್ನೆಸ್ ಕೂಡ ಚೆನ್ನಾಗಿದೆ. ಸೊ ಅಷ್ಟೊಂದೇನು ಡಿಮ್ಮು ಡಲ್ಲು ಅಂತೆಲ್ಲ ಅನ್ಸೋದಿಲ್ಲ. ಸೊ ಕ್ಯಾಮ್ರಾ ಬಗ್ಗೆ ಆಲ್ರೆಡಿ ಮಾತಾಡಾಗಿದೆ ನಾನು. ಹಿಂದ್ಗಡೆ ನಿಮಗೆ 50 MP ಮೇನ್ ಕ್ಯಾಮ್ರಾ ಸಿಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಡೆಪ್ತ್ ಕ್ಯಾಮ್ರಾ ಕೂಡ ಇದೆ ಆ್ಯಂಡ್ ಮುಂದ್ಗಡೆ 8 MP ಕ್ಯಾಮ್ರಾ ಸಿಗುತ್ತೆ. ಸೊ ಸ್ಯಾಂಪಲ್ಸು ಸೊ ಇದೇ ಫೋಟೋನ ಹಾಕಿರ್ತೀನಿ. ಒಳ್ಳೆ ಲೈಟಿಂಗ್ ಇದ್ರೆ ಒಳ್ಳೆ ಕ್ವಾಲಿಟಿ ಫೋಟೋಸ್ ಬರುತ್ತೆ ಅಂತ ನನಗನ್ನಿಸ್ತು. ಆ್ಯಂಡ್ ಈ ಪ್ರೈಸ್ ರೇಂಜಲ್ಲಿ ಅದಕ್ಕಿಂತ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಆಗಲ್ಲ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯೂಸ್ ಮಾಡ್ತೀನಿ, ಗೇಮ್ಸ್ ಕೂಡ ಜಾಸ್ತಿ ಆಡ್ತೀನಿ. ಸೊ ಬ್ಯಾಟ್ರಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಬ್ಯಾಟ್ರಿ ಕೆಪಾಸಿಟಿ ಏನಪ್ಪ ಅಂತ ನೀವು ಕೇಳಿದರೆ 5000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ಒಂದಿನ ಫುಲ್ ಬರುತ್ತೆ, ಏನೂ ತೊಂದರೆ ಇಲ್ಲ. ಆ್ಯಂಡ್ ಆಲ್ರೆಡಿ ನಾನು ಅನ್ಬಾಕ್ಸಿಂಗ್ ಟೈಮಲ್ಲೇ ಹೇಳಿದ್ದೀನಿ, ಚಾರ್ಜರು 18 Watts ಚಾರ್ಜರ್ ಬಾಕ್ಸ್ನಲ್ಲೇ ಬಂದ್ಬಿಡುತ್ತೆ ನಿಮಗೆ. ನನ್ನ ಆಸೆಗೆ ಇಲ್ಲಿ ಕೊನೆ ಇದೆ ಅನ್ನೋ ಥರ ಇದ್ದಿದ್ರೆ 33 Watts ಚೆನ್ನಾಗಿರೋದು ಅಂತ ಅನಿಸ್ತು. ಬಟ್ ಇರಲಿ, ನೋ ಪ್ರಾಬ್ಲಮ್. ಈ ಪ್ರೈಸ್ ರೇಂಜ್ಗೆ ಮತ್ತೆ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಇದಿಷ್ಟು ಸೈಡ್ಗೆ ಇಟ್ಬಿಟ್ಟು ಗೇಮಿಂಗ್ ಯಾವ ಥರ ಪರ್ಫಾರ್ಮೆನ್ಸ್ ಕೊಡುತ್ತೆ ಈ ಸ್ಮಾರ್ಟ್ಫೋನು ಅಂತ ಹೇಳ್ಬಿಟ್ಟು ನಿಮಗೆಲ್ಲರಿಗೂ ತೋರಿಸ್ಬೇಕು. ಸೊ ಹಾಗಾಗಿ ಬನ್ನಿ ಪಟ್ಟಂತ ಸ್ವಿಚ್ ಮಾಡೋಣ. ಗನ್ನ ಪರ್ಚೇಸ್ ಮಾಡಿಕೊಂಡೆ, ಬೈ ಮಾಡು, ಆಯ್ತು ಬಿಡು ಸಾಕು. ಸೊ ಇನಿಷಿಯಲ್ ಇಂಪ್ರೆಷನ್ಸ್ ಹೇಳಬೇಕು ಅಂತ ಹೇಳಿದ್ರೆ ಸ್ಮೂತ್ ಆಗಿದೆ, ಡಿಸ್ಪ್ಲೇ ಕೂಡ ಸ್ಮೂತ್ ಆಗಿದೆ, ನನ್ನ ಫಿಂಗರ್ ಮೂಮೆಂಟ್ಸ್ ಮಾಡೋದಕ್ಕೂ ಫುಲ್ ಸ್ಮೂತ್ ಆಗಿದೆ. ಈಗ ಎನಿಮೀಸ್ ಎಲ್ಲಿದ್ದಾರೆ, ಎಲ್ಲಿ ಕಂಡ ಓಡೋದ ಇಲ್ಲ ಇದೆಯಾ, ಎಲ್ಲ ಓಡೋದೆ ನೀನು? ಹೊಡೆದೇ ಬಿಟ್ಟ ಗುರು. ಓ ಮೈ ಗಾಡ್, ಎಷ್ಟು ದಿನ ಆಯಿತು ನಾನು ಗೇಮ್ ಆಡಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಫುಲ್ ಕ್ಲಿಯರ್ ಆಗಿ ಸ್ಮೂತ್ ಆಗಿ ಗೊತ್ತಾಗ್ತದೆ. ಫಸ್ಟ್ ನಾನೇ ಕಿಲ್ಲ ಆದಂತೆ. ನಮ್ಮ ಬಾಯ್ಸ್ ಎಲ್ಲ ಏನು ಈ ಲೆವೆಲ್ಗೆ ಹಿಂಗೆ ಎಗ್ಗುರ್ಕೊಂಡೆಲ್ಲ ಹೋಯ್ತಾವ್ರೆ. ಹಾಂ, ಫುಲ್ಲು ಪ್ರೋಗಳಾಗ್ಬಿಟ್ಟವ್ರಪ್ಪ. ನೋಡಿಲಿ ಇವ್ನು ಇವನು ಹಿಂಗೆ ಎಗಿರ್ತಾವನೆ, ಹ್ಯಾಕಿಗೆ ಹಾಕ್ಕೊಂಡವನ ಅಣ್ಣ. ನೋ ಐಡಿಯಾ. ಮೇ ಬಿ ಫ್ರೀ ಫೈರಲ್ಲಿ ಹತ್ರ ಇರೋ ಆಪ್ಷನ್ ಇರ್ಬೋದೇನೋ. ಓ ಡ್ರಾಪ್ ಏನೋ ಬಿತ್ತು. ಓಕೆ, ಇನಿಷಿಯಲ್ ಇಂಪ್ರೆಷನ್ಸ್ ಹೇಳಬೇಕು ಅಂತ ಹೇಳಿದ್ರೆ ಯಾವುದೋ ಆ ಥರ ಲ್ಯಾಗ್ ಫೀಲ್ ಎಲ್ಲ ಆಗ್ತಾನೆ ಇಲ್ಲಪ್ಪ, ಫುಲ್ ಸ್ಮೂತ್ ಆಗಿದೆ. ಆ್ಯಂಡ್ ಹೇಳಲೇಬೇಕಾದಂಥ ವಿಷಯ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಇದಕ್ಕೆ ಮುಂಚೆ ಯಾವುದಾದ್ರು ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಹೇಳಿದ್ದೀನಿ. ಸೊ ಇನ್ಫಿನಿಕ್ಸ್ ಡಿವೈಸಸಲ್ಲಿ ಒಂದು ಹೊಸ ಫೀಚರ್, ಡಾರ್ಲಿಂಗ್ ಫೀಚರ್ ಅನ್ನೋ ಒಂದನ್ನು ಎನೇಬಲ್ ಮಾಡಿರ್ತಾರೆ. ಸೊ ಈ ಫೀಚರಲ್ಲಿ ಬೇಸಿಕಲಿ ಏನಪ್ಪ ಅಂದರೆ ಒಡಿಯೋ ತಗೋ ಯಾರು ಹೊಡಿತಾವ ನನಗೆ ಹೊಡೆದ. ಸೊ ಈ ಫೀಚರ್ನಲ್ಲಿ ಬೇಸಿಕಲಿ ಏನಪ್ಪ ಅಂದರೆ ನಿಮ್ಮ ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ಇನ್ನೂ ಸ್ಮೂತಾಗಿ ಮಾಡುತ್ತೆ. ಸೊ ಸ್ಕ್ರೀನ್ ವೇರ್ ಆ್ಯಂಡ್ ಟೇರ್ ಆಗಿರ್ಬೋದು, ಲ್ಯಾಗ್ ಆಗಿರ್ಬೋದು, ರಿವೈವ್ ಆಗಿಬಿಟ್ಟಂತೆ. ಸೊ ಇವು ಯಾವುವು ಆಗೋದಿಲ್ಲ. ನನಗನ್ಸ್ದಂಗೆ 8GB ರ್ಯಾಮ್ ಏನು ಕಂಪ್ಲೀಟ್ಲಿ ಸಫಿಷಿಯೆಂಟ್. ಓಕೆನಾ, ಅದಕ್ಕಿಂತ ಜಾಸ್ತಿ ಅವಶ್ಯಕತೆ ಇಲ್ಲ ಈ ಥರ ಗೇಮ್ ಆಡೋದಕ್ಕೆ ಒಂದು ಮಿಡ್ ಸೆಟ್ಟಿಂಗ್ಸಲ್ಲಿ. ಬಟ್ ಅದ್ರ ಬೇರೆ ನಿಮಗೆ ಅಕಸ್ಮಾತ್ ಏನಾದ್ರು ಬೇಕು ಅಂದರೆ ವರ್ಚುವಲ್ ರ್ಯಾಮ್ ಆಲ್ರೆಡಿ 5GB ಇದೆ. ಸೊ ಅದನ್ನು ನೀವು ಯೂಸ್ ಮಾಡ್ಕೊಬೋದು. ಹೊಡಿಯೋ ಏನೋ ಮಾಡ್ತಿದ್ಯಾ? ಓಕೆ, ಇಲ್ಲ ಎಲ್ರಿಗೂ ಇದೆ ಅನ್ಸುತ್ತೆ ಆಪ್ಷನು ಹತ್ರ ಹಾರಕ್ಕೆ. ನೋಡಿ ಹೆಂಗೆ ಹಾರಾಡ್ತಾವನೆ. ಅದು ಕಣ, ಹಾಕಿದ್ಯಾ ಬಿಡ. ಬಟ್ ಈಗ ಹಾಕ್ಸ್ಕೋತೀಯ ಬಿಡ. ವಿಕ್ಟರಿ ಹುಡುಗ ಸರ್ಯಾಗಿ ಆಡ್ಬಿಟ್ಟಾರ ಫೋನು. ಸಿಂಪಲ್ ಏನು ಗೊತ್ತಾ, ನೀವು ಬೇರೆ ಬ್ರ್ಯಾಂಡ್ಗೆ ಹೋದ್ರೂ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಫೀಚರು ನಿಮಗೆ ಇದಕ್ಕಿಂತ ಚೆನ್ನಾಗಿರೋದು ಅದರಲ್ಲಿ ಕೊಟ್ಟರು, ಇನ್ನೊಂದು ಕಡೆ ಕಾಂಪ್ರಮೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮೇ ಬಿ ಏನಾದ್ರು ಫುಲ್ HD+ ರೆಸಲ್ಯೂಷನ್ ಏನಾದ್ರು ಕೊಟ್ಟಿದ್ದರೆ ರಿಫ್ರೆಶ್ ರೇಟಲ್ಲಿ ಕಡಿಮೆ ಮಾಡಿರೋರು. ಬಟ್ ಇಲ್ಲಿ ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ, HD+ ರೆಸಲ್ಯೂಷನ್ ಕೊಟ್ಟಿದ್ದಾರೆ. ಸೊ ಇಷ್ಟೇ ಡಿಫ್ರೆನ್ಸು. ಸೊ ಐ ಥಿಂಕ್ ಏನು ಪ್ರೈಸ್ ಇದೆ 11,999. ಸೊ ವರ್ತ್ ಅಂತ ಅನ್ಕೋತೀನಿ. ಐ ಥಿಂಕ್ ಬ್ಯಾಂಕ್ ಆಫರ್ಸ್ ಅದು ಇದು ಏನಾದ್ರು ಇರುತ್ತೆ, ಒಂದ್ಸರಿ ಚೆಕ್ ಮಾಡಿ. ಇನ್ನೂ ಡಿಸ್ಕೌಂಟಲ್ಲಿ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಗೈಸ್, ಇದಿಷ್ಟು ಇವತ್ತಿನ ಅನ್ಬಾಕ್ಸಿಂಗ್ ಹಾಗೂ ರಿವ್ಯೂ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಈ ನಮ್ಮ ಅನ್ಬಾಕ್ಸಿಂಗು, ಈ ನಮ್ಮ ಹೊಸ ಸೆಟಪ್ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ನಿಮ್ಮದು ಇರಲಿ ಅಂತ ಲೈಕ್ ಆಗಿಬಿಡಿ. ಹೊಸಬ್ರು ನೋಡ್ತಾರೆ ಮರಿದಂಗೆ ಸಬ್ಸ್ಕ್ರೈಬ್ ಆಗಿ, ಮರಿದಂಗೆ ಕಮೆಂಟ್ ಹಾಕಿ ಯಾವ ಥರ ಅನ್ನಿಸ್ತು ಈ ಕಂಪ್ಲೀಟ್ ಸೆಟಪ್ ಅಂದ್ಬಿಟ್ಟು. ಆ್ಯಂಡ್ ಅದ್ರ ಜೊತೆಗೆ ನೆಕ್ಸ್ಟ್ ಯಾವ ಥರದ ಅನ್ಬಾಕ್ಸಿಂಗ್ ನೋಡೋಕೆ ಇಷ್ಟಪಡ್ತೀರಾ ನೀವು, ಏನು ಅನ್ಬಾಕ್ಸಿಂಗ್ ಮಾಡಲಿ, ತುಂಬ ದೊಡ್ಡದೆಲ್ಲ ಹೇಳ್ಬಿಡಿ, ಒಂದು ಲೆವೆಲಿಗೆ ಹೇಳಿ, ಬೇಕಾದ್ರೆ ಟ್ರೈ ಮಾಡ್ತೀನಿ ಅದನ್ನೆಲ್ಲ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ನಿಮ್ಮ ಮುಂದೆ ತಂದಿಡೋದಕ್ಕೆ. ಈ ಸೆಟಪ್ಪೇ ಮಾಡ್ಕೊಂಡಿದ್ದೀನಂತೆ, ಈ ಸೆಟಪ್ನ ಉಪಯೋಗಿಸ್ಕೊಳ್ಳೋಣಂತೆ ಅಟ್ಲೀಸ್ಟು ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು. ಸೊ ಮತ್ತೆ ಸಿಗ್ತೀನಿ ನಿಮ್ಮೆಲ್ರಿಗೂ ಇನ್ನೊಂದು ಹೊಸ ವೀಡಿಯೋದಲ್ಲಿ, ಇನ್ನೊಂದು ಹೊಸ ವ್ಲಾಗಲ್ಲಿ, ಇನ್ನೊಂದು ಹೊಸ ಅನ್ಬಾಕ್ಸಿಂಗ್ ವೀಡಿಯೋದಲ್ಲಿ, ರಿವ್ಯೂ ವೀಡಿಯೋದಲ್ಲಿ, ಎಲ್ಲದರಲ್ಲೂ ಸಿಗ್ತೀನಂತೆ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ನಮ್ಮ ವಿಡಿಯೋ ನೋಡಿದ್ದಕ್ಕೆ.